ಶ್ರೀಮದ್ರಮಾರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಹರಿನಾಮ ಸಂಕೀರ್ತನ ಗೋವಿಂದ, ಜಯ ನಮ ಪಾರ್ವತೀ ಪದಯೇ ಹರ. ಯಾವ ಶನೇಶ್ವರ ಸ್ವಾಮಿ ಆ ನವಗ್ರಹಗಳನ್ನ ಪ್ರಾರ್ಥಿಸಿಕೊಳ್ತಾ ಈ ವೆಂಕಟೇಶ್ವರನವರ ಮನೆಯಲ್ಲಿ ಆ ಭಗವಂತನ ಕೀರ್ತಿ, ಆ ಕೀರ್ತನೆ, ಅವನ ನಾಮಸ್ಮರಣೆ ಆನಂದವಾಗಿ ನಲಿಯಲಿ. ಮಹಾನುಭಾವರಾಗಿರ್ತಕ್ಕಂಥ ಭಕ್ತರು ದಯಮಾಡಿ ಸಾವಧಾನದಿಂದ ನಮ್ರತೆಯಿಂದ ಆ ಭಕ್ತಿಯಿಂದ ಕುರಿತು ಆ ಪರಮಾತ್ಮನ ನಾವೆಲ್ಲ ಪೂಜೆ ಮಾಡಿ ಬರುವ ದುರಿತ ದೋಷಗಳನ್ನ ನಾವು ಪಾರು ಮಾಡಿಕೊಳ್ಳೋದಕ್ಕೆ ಆ ಭಗವಂತನ ಸ್ಮರಣೆಯನ್ನು ಏರ್ಪಾಡು ಮಾಡಿದ್ದಾರೆ ವೆಂಕಟೇಶ್ವರ. ಈಗಲೇ ಕಥಾವಾಗಿ ಹೇಳುವುದಾದರೆ, ಯಾವ ಜಗದೊಡೆಯನಾದ ಪರಮಾತ್ಮ ಶನೇಶ್ವರ ಸ್ವಾಮಿ ಹಠ ಮಾಡಿ ಹಠ ತೊಟ್ಟು ಹಾಗೆ ಮಾಡುವೆ ಹೀಗೆ ಮಾಡುವೆ ಕಾಡಿಗೆಟ್ಟುವೆ ಬೇರಿಗೆಡುವೆ ಎಂದು ಹೇಳಿ ತೆಕ್ಕನ ಮಾಯವಾದನಲ್ಲ, ಯಾವ ಸತ್ಯರ್ವತ ದಿಗ್ಭ್ರಾಂತನಾಗ್ಬಿಟ್ಟ. ಸುತ್ತಲೂ ನೋಡ್ತಾನಂತೆಯೇ ಸಭೆಯಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಜ್ಞಾನಗೆಟ್ಟು ಹೋದವರು, ಮೂರ್ತಿ ಇಮ್ಮಡಿಯಾಗಿದ್ದವರು, ತಲೆಕೆಟ್ಟು ಹೋದವರು, ಕಡೆಗೂ ಭಗವಂತ ನಿರಾಕರಿಸಿ ಹೊರಟು ಹೋದರೆ ಯಾರಲ್ಲಿ ಹೇಳಿಕೊಳ್ಳಲಿ ಕಷ್ಟವನ್ನ, ಯಾರಲ್ಲಿ ತೋಡಿಕೊಳ್ಳಲಿ, ಯಾರು ನನ್ನ ಕಷ್ಟವನ್ನು ಪರಿಹಾರ ಮಾಡಲಿ ಎಂಬುದಾಗಿ ದುಃಖದಿಂದ ಕಣ್ಣಲ್ಲಿ ಕಂಬನಿಗರಿಯುತ್ತಾ. ಏಕೆಂದ್ರೆ ಮನುಷ್ಯನಿಗೆ ದುಃಖ ಹೆಚ್ಚಾದಾಗ, ತೊಂದರೆಗೀಡಾದಾಗ, ಅಪಾರವಾದ ಸಂಕಟ ಬಂದ್ಬಿಟ್ಟಾಗ ಅದನ್ನು ಯಾರ ಜೊತೆಲಾದರೂ, ನಮ್ಮ ಹಿತೈಷಿಗಳ ಜೊತೆಯಲ್ಲಿ ಅಥವಾ ಸತಿಯ ಜೊತೆಯಲ್ಲೋ ಆಪ್ತ ಮಿತ್ರನ ಜೊತೆಯಲ್ಲಿಯೋ ನಮಗೆ ಹಿತವಾಗ್ತಕ್ಕಂಥವ್ರ ಜೊತೆಯಲ್ಲಿ ಅದನ್ನು ಹೇಳ್ಕೊಂಡ್ರೆ ಆ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಇಲ್ವಾದ್ರೆ ಏನಾಗುತ್ತೆ ಹೇಳಿ, ಕುಂತ್ಕೊಂಡು ಹಂಗೆ ಕೊರಗಿ 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 ಮನುಷ್ಯ ಕುಶನಾಗ್ಬಿಡ್ತಾನೆ. ಆದ್ದರಿಂದ ಈ ಪರಮಾತ್ಮ ಕೊಡ್ತಕ್ಕಂಥ ಈ ಕಾಟವನ್ನ, ಕಡು ಕಷ್ಟವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಿ, ಯಾರಲ್ಲಿ ತೋಡಿಕೊಳ್ಳಲಿ ಅಂತ ಹೇಳಿ ಸತಿ ಇರುವ ದೇವಿಯ ಮಂದಿರದ ಕಡೆಗೆ ಬಂದ ರಾಜ. ಯಾವ ಮಹಾತಾಯಿ ಚಂದ್ರಹಾಸೆ ಪೂಜೆ ಮಾಡ್ತಾ ಇಲ್ಲದ ದೇವರು ಆ ದೇವರ ಮಂದಿರದ ಕಡೆ ಬರ್ತಾ ಇದ್ದಾನಂತೆ. ಇತ್ತ ಕಡೆ ಯಾವ ಚಂದ್ರಹಾಸೆ ಆ ಜಗಜ್ಜನನಿಯನ್ನ, ಪಾರ್ವತಾ ದೇವಿಯನ್ನ, ಜಗದಂಬಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಲ್ಲಿರ್ತಕ್ಕಂಥ ಸೊಗ್ಗರಿಗೆಲ್ಲ ತೀರ್ಥ ಪ್ರಸಾದವನ್ನು ಕೊಟ್ಲು, ಹಣ್ಣು ಹಂಬಲನ್ನ ಕೊಡ್ತಾ ಇದ್ದಾರೆ, ದಾನ ಧರ್ಮವನ್ನು ಮಾಡ್ತಾ ಇದ್ದಾರೆ. ಆ ಮಹಾಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳಂತೆ. ಈ ಮಾಡುವ ಸತ್ಕಾರ್ಯವನ್ನು ನೋಡುವಂತ ಸತ್ಯವ್ರತ ಬಂದು ಬಾಗಿಲು ನಿಂತುಕೊಂಡ. ಆಹಾ, ಭಗವಂತ, ಈ ನನ್ನ ಚಂದ್ರಹಾಸೆ ಭಗವಂತನಿಗೆ ಅದೆಷ್ಟು ಪ್ರಿಯಳು. ಇವಳು ಮಾಡುವ ದಾನ ಧರ್ಮ ಪೂಜೆ ಪುರಸ್ಕಾರವನ್ನು ನೋಡ್ತಾ ಇದ್ರೆ ನನಗೆ ಬಂದಿರುವ ಈ ಕಡು ಕಷ್ಟವನ್ನು ಅವಳ ಜೊತೆ ನಾನು ಏನಂತ ಹೇಳ್ಕೊಳ್ಳಿ ಅಂತ ಹೇಳಿ ಆ ಬಾಗಿಲಲ್ಲಿ ಸ್ತಂಭೀಭೂತನಾಗಿ ನಿಂತಿದ್ದಾನಂತೆ. ಯಾವ ಮಹಾರಾಣಿ ಚಂದ್ರಹಾಸೆ ಆರತಿಯನ್ನು ಬೆಳಗಿ ತಟ್ಟೆಯನ್ನು ಕೆಳಗಿಟ್ಲು. ಆ ಬಾಗಿಲ ಕಡೆ ಕತ್ತೆತ್ತು ನೋಡುತ್ತಂತೆ. ಖಿನ್ನ ಭಾವವುಳ್ಳವನಾಗಿ ಶೋಕದಿಂದ ನಿಂತಿದ್ದಾನೆ ಮಹಾರಾಜ ಸತ್ಯರ್ವತ. ಓಡೋಡಿ ಬಂದ್ಬಿಟ್ರು. ಬಂದವಳ ಪತಿಯರದ ಕೈಗಳಿಂದ ಕರ್ಕ ಬರ್ತಾ ಇದ್ದಾಳೆ. ಬನ್ನಿ ಸ್ವಾಮಿ, ಸತಿ ಇರುವೆಡೆಗೆ ಬರುವ ಎಂದು ಮಾನವೇ, ಏಕೆ ಬನ್ನಿ. ಅದಕ್ಕೆ ಹೇಳ್ತಾರೆ, ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ, ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ, ದೇವರ ಮುಂದೆ ಕಿರುನಗೆಯಮ್ಮ
ದೇವಸ್ಥಾನ, ಕಂಚಿ, ಕಾಳಾಸ್ತಿ, ಮಧುರೆ, ಮೀನಾಕ್ಷಿ ಅಂತ ಎಲ್ಲೂ ಹುಡುಕಬೇಕಾಗಿಲ್ಲ. ಮನೆಯೇ ದೇವರು, ದೇವಾಲಯ. ಪತಿಯೇ ನಿನ್ನ ದೇವರು, ನಡುಮನೆಯೇ ನಂಜನ ಗೂಡು, ನೀನಿರುವ ತಾಣವೇ ವೈಕುಂಠ ತಾಯಿ. ಹಾಗೆ ಮಹಾತಾಯಿ ನಂಬುದಂತವಳು ಆ ಚಂದ್ರಹಾಸೆ ತನ್ನ ಪತಿಯನ್ನು ಕರೆದ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಗಲ್ಲದ ಮೇಲೆ ಕೈ ಇಟ್ಟುಕೊಂಡು ಆ ಮುಖವನ್ನೇ ನೋಡ್ತಾಳಂತೆ. ಅಯ್ಯೋ ಶಿವ ಶಿವ, ದೇವ ಸ್ವಾಮಿ, ನಿಮ್ಮ ಮುಖದಲ್ಲಿ ಯಾವತ್ತು ಕಳೆ ತುಂಬಿ ತುಳುಕಾಡ್ತಾ ಇತ್ತು. ತಾವರೆ ಕಮಲದಂತೆ ನಿಮ್ಮ ಮುಖ ಕಮಲ ಹರಳುತ್ತಿತ್ತು. ಈ ದಿನ ನೋಡಿದರೆ ಕಂದಿ ಕುಂತಿ ಬಾಡಿ ಹೋಗಿದೆಯಲ್ಲ, ನನ್ನಿಂದೇನಾದ್ರೂ ಅಪರಾಧವಾಯಿತೆ? ಇಲ್ಲ ದೇವಿ, ನಿನ್ನಿಂದೇನು ಅಪರಾಧವಿಲ್ಲ. ಬೇರೆ ಹೊರರಾಜ್ಯದಿಂದ ಏನಾದರೂ ತೊಂದರೆಯಾಗಿದೆಯೇ? ಇಲ್ಲ ದೇವಿ. ಹಾಗಾದ್ರೆ ಏಕೆ ಇಷ್ಟೊಂದು ಖಿನ್ನವಾಗಿದ್ದೀರಲ್ಲ? ದೇವಿ, ನಾನೇನಂತ ಹೇಳಿ? ಏಕೆ ಸ್ವಾಮಿ, ನೀವು ಸುಖಪಟ್ಟರೂ ನನಗೆ ಅದರಲ್ಲಿ ಅರ್ಧ ಭಾಗವಲ್ಲವೇ? ನೀವು ದುಃಖಪಟ್ಟರೂ ನನಗೆ ಅದರಲ್ಲಿ ಭಾಗವಲ್ಲವೇ? ನಾನು ನಿಮ್ಮ ಅರ್ಧಾಂಗಿನಿಯಲ್ಲವೇ? ಸತಿ ದಂಪತಿಗಳೆಂದರೆ ಯಾವುದನ್ನು ಬಂದರೂ ಕೂಡ ಸಮಭಾಗವಾಗಿ ಹಂಚಬೇಕಲ್ಲವೇ? ನೀವು ದುಃಖ ಪಡೋದು ನಾನು ಸಂತೋಷವಾಗಿ ಆಗಿರಲಿ ಅಂದಾಗ ಮಹಾರಾಜ ಸತ್ಯವ್ರತ ಗದ್ಗದ ಕಂಠದಿಂದ ಹೇಳ್ತಂತೆ, ಮನೋಹರೇ, ಈ ದಿನ ನಾನು ಸಭಾಸ್ಥಾನದಲ್ಲಿ ಕುಳಿತಿರುವಾಗ ಪಶುಪತಾ ಶಾಸ್ತ್ರಿ ಅಂತಕ್ಕಂಥ ಬ್ರಾಹ್ಮಣೋತ್ತಮ ಕೈಯಲ್ಲಿ ಗ್ರಹ ಸಂಪುಟ ಅಂತಕ್ಕಂಥ ಪಂಚಾಂಗ ಹಿಡ್ಕೊಂಡು ಬಂದ. ಪಾಪಿಯಾದ ನಾನು ಎಲ್ಲ ಗ್ರಹದ ವಿವರವನ್ನ ಕೇಳಿ ಸಂತೋಷಪಟ್ಟೆ, ಪೂಜಿಸಿದೆ, ಆರಾಧಿಸಿದೆ. ಪೂಜೆ ಸಮಾಪ್ತಿಯಾಗುವ ಸಮಯ ಆ ಶನಿದೇವರ ವಿಚಾರ ಬಂದಾಗ ರೇಗಿ ಕೂಗಾಡಿ ಅವನು ದೇವರಲ್ಲ ಹಾಗೆ ಹೀಗೆ ಎಂದು ಬಾಯಿಗೆ ಬಂದ ಹಾಗೆ ಜರಿದು ಬಿಟ್ಟೆ ದೇವಿ, ಜರಿದು ಬಿಟ್ಟೆ. ಅಂತರಿಕ್ಷದಲ್ಲಿ ಹೋಗುತ್ತಿದ್ದ ಭಗವಂತ ಸಂಚಾರಾರ್ಥವಾಗಿ ನನ್ನ ದನಿ ಕೇಳಿ ರಥವನ್ನ ತಂದು ನನ್ನ ಅರಮನೆ ಮುಂಭಾಗದಲ್ಲಿ ಇಳಿಸಿದ ದೇವಿ. ರಥ ಹಿಡಿದ ಮಾತ್ರಕ್ಕೆ 1 ಕೋಟಿ ಸಿಡಿದು ಒಟ್ಟಷ್ಟು ಶಬ್ದವಾಯಿತು. ರಥದಿಂದ ಇಳಿದು ಬಂದು ನನ್ನ ಎದೆಗೆ ಜಾಡಿಸಿ ಬಂದ. ಕೆಳಗಡೆ ಬಿದ್ದು ಎಷ್ಟೋ ಹೊತ್ತಿನ ಮೇಲೆ ಚೇತರಿಸಿಕೊಂಡೆ. ಒಡೆಯದ ಅಡಿ ಬಿಡಿದು ಬೇಡಿದೆ, ಕರುಣೆ ತೋರದೆ ಹೋದ ನನ್ನ
ನಾನು ಯಾರೆಂದು ಅರ್ಥವಾಗುವುದು ಅಂತ ಹೇಳಿ ಹಾಗೆ ಮಾಡುವೆ, ಹೀಗೆ ಮಾಡುವೆ, ಕಾಡಿಗಟ್ಟುವೆ, ಬೇಗ ಇಡುವೆ ಎಂದು ಹಠತುಟ್ಟ ದೇವಿ ಎಷ್ಟು ಬೇಡಿಕೊಂಡರೂ ಶಾಂತನಾಗಲಿಲ್ಲ. ಮುಂದಿನ ಯಾವ ಕಾಟ ಕೊಡುವನು, ಯಾವ ದುಃಖ ಕೀಡು ಮಾಡುವನು, ಅದಕ್ಕಾಗಿ ಇಷ್ಟೊಂದು ದುಃಖ ಪಡುತ್ತಾ ಇದ್ದೀನಿ. ಶಿವ, ಎಂತಹ ಅಪರಾಧ ಮಾಡಿಬಿಟ್ಟಿದ್ದೀರ ಸ್ವಾಮಿ. ಆದರೆ ಈ ವಿಚಾರವನ್ನು ಸತ್ಯವತನಿಗೆ ಹೇಳಿಲ್ಲ ಅಲ್ಲ. ಯಾವುದನ್ನ ನೀವು ಅಪರಾಧ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿಲ್ಲ, ತನ್ನ ಮನಸ್ಸಿನಲ್ಲಿ ಅಂದುಕೊಂಡು. ಏಕೆಂದರೆ ಸಂಸಾರದಲ್ಲಿ ಒಂದು ಸಾರಿ ದಿಗ್ಭ್ರಾಂತನಾದ ಪತಿಗೆ ಆ ಸತಿಯಾದವಳು ಕೂಡ ಅದೇ ರೀತಿ ಬೆದರಿಕೆ ಹಾಕ್ಬಿಟ್ರೆ ಆ ಸಂಸಾರ ಬದುಕೋದಿಲ್ಲ, ಅಲ್ಲೋಲ ಕಲ್ಲೋಲವಾಗ್ಬಿಡ್ತದೆ. ಅಂತಹ ಸಂಕಟ ಬಂದಾಗ, ಅಂತಹ ಸನ್ನಿವೇಶ ಬಂದಾಗ ದುಃಖಕರವಾಗತಕ್ಕಂಥ ಉಪಟಳವಾದ ಆ ದುಃಖಗಳು ಪ್ರತಿಯೊಂದು ಸಂಸಾರದಲ್ಲಿ ಬಂದ್ಬಿಡ್ತವೆ. ಅಂತಹ ಸಮಯದಲ್ಲಿ ಸತಿಯಾಗತಕ್ಕಂಥ ಧೈರ್ಯವನ್ನು ಹೇಳಬೇಕು. ಆ ಮಹತಾಯಿ ಚಂದ್ರಹಾಸ್ ಹೇಳ್ತಾರಂತೆ, ಯಾಕೆ ಸ್ವಾಮಿ ದುಃಖ ಪಡ್ತೀರ? ಈ ನೀಚ ಶನಿಯ ಸ್ವಭಾವ ಎಂತಾದ್ದು ಗೊತ್ತಾ? ಯಾರಾದರೂ ಪತಿರ್ವತಿಯರನ್ನ, ಧರ್ಮಾತ್ಮರನ್ನ, ಪುಣ್ಯಾತ್ಮರನ್ನ, ಸತ್ಯವಂತರನ್ನ ಕಂಡ್ರೆ ಅವರನ್ನು ಕೊಚ್ಚಿ, ಅವರನ್ನೇ ಕೊರೆದು ಅವರಿಗೆ ಹಿಂಸೆ ಕೊಡ್ತಕ್ಕಂಥ. ನೀವು ಚಿಂತೆ ಮಾಡಬೇಕು. ಚಿಂತೆಗೊಳ್ಳದಿರು ನನ್ನ ಪ್ರಾಣಕಾಂತ, ಚಿಂತೆಗೊಳ್ಳದಿರು ನನ್ನ ಪ್ರಾಣಕಾಂತ, ಶಾಂತಿಯನ್ನು ಕಾಡು ಮನದಿ ಕಾಕಜನಿಗೆ ಭದನಾಲೆಗೆ ಸೇರುತ್ತಾಂತ, ಕಾಕಜನಿಗೆ ಭದನಾಲೆಗೆ ಸೇರುತ್ತಾಂತ, ಅಯ್ಯೋ ನಮ್ಮ ನಮ್ಮ ಮನೆ ದೇವರಾದ ಶ್ರೀವರಿಯ ಶ್ರೀಮನ್ನಾರಾಯಣ ಪಾಲ್ಗಡದ ಶಯನ ಭಗವಂತ ಆ ವೈಕುಂಠವಾಸ ಲಕ್ಷ್ಮೀಪತಿ ಇರುವಾಗ ನಾವ್ಯಾಕೆ ಈ ಶನಿದೇವರಿಗೆ ದಕ್ಕಬೇಕು? ನಡೆಯಿರಿ, ಪರಮಾತ್ಮನ ಪ್ರತ್ಯಕ್ಷ ಮಾಡಿಕೊಂಡು ಅವನನ್ನು ಬೇಡ್ಕೊಂಡು ಬರುವ ಕಡು ಕಷ್ಟವನ್ನೆಲ್ಲ ದೂರ ಮಾಡಿಕೊಳ್ಳೋಣ. ಬಿಡಿ ಚಿಂತೆಯ ಆಗ ಧೈರ್ಯವಾಯಿತು ಸತ್ಯವತಿ. ಇಲ್ಲ ಅವನು ದುಃಖ ಪಡ್ತಾನೆ ಅಂತ ಇವಳು ಅಳೋಕೆ ಶುರು ಮಾಡಿದ್ರೆ ಅಲ್ಲೋಲ ಕಲ್ಲೋಲವಾಗ್ತಾ ಇತ್ತು. ಇವತ್ತು ಅಷ್ಟೇ ಸಂಸಾರದಲ್ಲಿ ಏನೇ ಒಂದು ದುಃಖ ಬರಲಿ, ಏನೇ ಒಂದು ಸಂಕಟ ಬರಲಿ, ಒಂದೊಂದು ಸಂಸಾರದಲ್ಲಿ ಬರೀ ಹೆಣ್ಮಕ್ಳೇ ಆಗ್ಬಿಡ್ತವೆ. ಕಿಸ್ಕೊಂಡು ಹಾಕೊಂಡು ಮೂರು ಮೇಲೆ ಕೂದಲು ತತ್ತಿರೋಯ್ತದ. ವಿಶ್ವಾಮಿತ್ರ ಬರಲ್ಲ, ಅದೆಲ್ಲ ಸತ್ಯರಿಸಿದ್ರೆ ಬರ್ತದೆ, ಇದ್ರಲ್ಲಿ ಬರಲ್ಲ. ಸತ್ಯವ್ರತದ ಬರಲ್ಲ, ಸತ್ಯವ್ರತ. ಯಾಕೆಂದ್ರೆ ವಿಶ್ವಾಮಿತ್ರ ಬರ್ತಾನೆ ಕಥೆ ಕೇಳುವಾಗ ನಾವೆಲ್ಲವನ್ನ ಆಲೋಚನೆ ಮಾಡಬೇಕು. ಪಾಪ ಅಮ್ಮ ಸತ್ಯ ಹರಿಶ್ಚಂದ್ರ ಅಂತ ತಿಳ್ಕೊಂಡು ಗೊತ್ತಾಯ್ತು, ಅದೆಲ್ಲ ವಿಶ್ವಾಮಿತ್ರ ಬರ್ತಾವನಲ್ವಾ ಕಾಟ ಕೊಡಕ್ಕೆ ಇದ್ರ ಶನಿ ಮಾತ್ರ ಗೊತ್ತಾಯ್ತು. ಅಂತಹ ಮಹಾನ್ ಭಾವ ಯಾವ ಹೆಂಡತಿ ಮತ್ತು ಸತ್ಯವ್ರತ ಇಬ್ಬರು ಕೂಡ ಅಭ್ಯಾಂಜನ ಸ್ನಾನ ಮಾಡಿಕೊಂಡು ಉಪವಾಸ ವ್ರತವನ್ನು ಮಾಡಿ ನೇರವಾಗಿ ಆ ಶ್ರೀಹರಿಯ ಶಿಲಾವಿಗ್ರಹದ ಮುಂದೆ ಬರ್ತಾ ಇದ್ದಾರೆ. ಉಪವಾಸ ವ್ರತ
ಉಪವಾಸ ವ್ರತ ಅಂದರೆ ಅನ್ನಾಹಾರ ಅಂತ ಉಳಿದೆ ಆ ಭಗವಂತನ ಹೆಸರ ಮೇಲೆ ಮನೆ ದೇವರ ವಾರದ ದಿವಸ ನಮ್ಮ ಹಬ್ಬ ಹರಿದಿನಗಳಲ್ಲಿ ಆ ಮುಖ್ಯವಾಗಿರ್ತಕ್ಕಂಥ ದಿವಸಗಳಲ್ಲಿ ನಾವು ಉಪವಾಸ ಮಾಡ್ತೀವಿ. ಅದಕ್ಕೋಸ್ಕರ ಇಂದಿನ ಕಾಲದಲ್ಲಿ ಋಷಿಗಳು ಮುನಿಗಳು ಇದನ್ನೇ ಪಾಲನೆ ಮಾಡ್ತಿದ್ರು. ಒಂದು ಕಡೆ ನಾವು ಇದನ್ನು ಒಂದು ಬೂಟಾಟಿಕೆಗೆ ವ್ರತ ಮಾಡ್ತಾರೆ ಅಂತಲೂ ಕೂಡ ಹೇಳ್ತಾರೆ ಕೆಲವರು. ಒಂದು ಕಡೆ ನೋಡೋದಾದರೆ ಸಂಸ್ಕಾರವಾಗಿ ಸಂಸ್ಕೃತವಾಗಿ ಇದು ನಡ್ಕೊಂಡು ಬಂದಿದೆ ಅಂದರೆ ಇದು ಉಪವಾಸ ವ್ರತ ಬಹಳ ಒಳ್ಳೆಯದು. ಮನುಷ್ಯನಿಗೆ ಉಪವಾಸ ವ್ರತವನ್ನು ಆಚರಣೆ ಮಾಡೋದ್ರಿಂದ ಬರೀ ಗೂಟಾಟಿಕೆಯಲ್ಲ ಅಥವಾ ಯಾವುದೋ ಒಂದು ಕಟ್ಟಿಕತೆಯಲ್ಲ, ಉಪವಾಸವನ್ನು ನಾವು ಮಾಡಿದ್ದೆ ಆದರೆ ನಮಗೇನು ಲಾಭ? ಮನುಷ್ಯನಿಗೆ ಆರೋಗ್ಯ ವೃದ್ಧಿ ಆಗುತ್ತೆ. ನೀವು ಮಾಡಿ ನೋಡಿ, ವಾರದಲ್ಲಿ ಒಂದು 15 ದಿವಸಕ್ಕೊಂದ್ಸಾರಿ ಉಪವಾಸ ವ್ರತವನ್ನು ಮಾಡಿದ್ದೆ ಆದರೆ ನಮ್ಮ ಹೊಟ್ಟೆ ಕಲ್ಮಶವೆಲ್ಲ ತೊಳೆಯುತ್ತೆ, ರಕ್ತ ಶುದ್ಧಿ ಆಗುತ್ತೆ. ರಕ್ತ ಶುದ್ಧಿ ಆದ ಮೇಲೆ ಕಾಯಿಲೆಗಳು ಕಡಿಮೆ ಆಗುತ್ತೆ. ಆದ್ದರಿಂದ ಉಪವಾಸ ವ್ರತವನ್ನು ಆಗಿನ ಕಾಲದಿಂದಲೂ ಕೂಡ ಆಚಾರವಾಗಿ ಇಟ್ಟುಕೊಂಡೇ ಬಂದಿದ್ದಾರೆ. ಅಂತಹ ಉಪವಾಸ ವ್ರತವನ್ನು ಮಾಡಿ ಯಾವ ರಾಜರೆಲ್ಲ ರಾಣಿಯರಿಬ್ಬರು ಆ ಭಗವಂತನ ಶಿಲಾವಿಗ್ರಹದ ಮುಂದೆ ಬಂದು ನಿಂತಂಥವರಾಗಿದ್ದಾರೆ. ಹೇ ಪರಮಾತ್ಮ, ದಯಾಮಯ, ನಾರಾಯಣ, ಗೋವಿಂದ, ತಂದೆಯು ನೀನೆ, ತಾಯಿಯು ನೀನೆ, ನಂಬಿದ ಭಕ್ತರ ಮನೆ ದೈವ ನೀನೆ. ನೆಲೆದಂಬಿಡೇನೋ ಒರೆಯೋ ದೇವ, ಒರೆ ಕೇಳಿದ ಜನನಿ ಬರುತ್ತುಂಟರೋ ಹೀಗೆ ಕಥೆಯನ ನಾರಾಯಣ, ಏಕಮದ ನಯನ ದೀನವನ, ನಾರಾಯಣ. ಉಪವಾಸ ವ್ರತವನ್ನು ಮಾಡಿ ರಾಜರಾಣಿಯರಿಬ್ಬರು ಆ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಇವರ ಭಕ್ತಿಗೆ ಮೆಚ್ಚಿದ ಶ್ರೀಹರಿ ಆ ಶಿಲಾವಿಗ್ರಹವನ್ನು ತಕ್ಷಣ ಕೋಟಿ ಸೂರ್ಯ ಪ್ರಕಾಶಮಾನ ನಿಂತಿದ್ದಾನೆ. ತೆರೆಯಿರೋ ಕಣ್ಣ, ಬೇಡಿರೋ ವರವನ್ನ, ನಿಮಗೆ ಯಾವ ಬೇಕು ಕೇಳಿ ಕೊಡಲು ಸಿದ್ಧನಿದ್ದೇನೆಂದಾಗ ಯಾವ ಸತ್ಯವ್ರತ ಚಂದ್ರಹಾಸ ಇಬ್ಬರು ಕೂಡ ಪರಮಾತ್ಮ ನಮ್ಮ ಜನ್ಮ ಸಾರ್ಥಕವಾಯಿತು. ಇದು ನಮೋ ನಮಃ. ಏನು ಸತ್ಯವ್ರತ? ನೀ ಕೊಡುವ ವರ ನನಗೇನು ಬೇಡ. ಅಲ್ಲಪ್ಪ, ಪ್ರಾರ್ಥನೆ ಮಾಡ್ಕೊಂಡಿದ್ದೀಯಾ? ವರ ಕೇಳಿದ್ರೆ ನಂಗೆ ಕೊಡೋ ವರ ಬೇಡ ಅಂತೀಯಲ್ಲ. ಆದರೆ ಅದರ ಅರ್ಥ ಏನು ಅಂದರೆ, ನನಗೆಲ್ಲನೂ ಕೊಟ್ಟಿದ್ದೀಯಲ್ಲಪ್ಪ, ನನಗೆ ಇನ್ನೇನು ಕೊಡ್ತೀಯ? ಭಾನುವೆ ತಾನಾಗಿ ಬಂದು ನಿಂತಿರುವಾಗ ಅಂಧಕಾರ ಅಂದ್ರೆ ಏನು? ಸೂರ್ಯ ಬಂದು ಬೆಳಗ್ತಾ ಇರುವಾಗ ಒಂದು ದೀಪ ಕೊಡು ಸ್ವಾಮಿ ಅಂತ ಕೇಳಕ್ಕಾಗಿಲ್ಲ. ಲಕ್ಷ್ಮಿಯೇ ನನ್ನ ಕುಕ್ಷಿಯಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಐಶ್ವರ್ಯಕ್ಕೆ ಏನು ಕಡಿಮೆ ಸ್ವಾಮಿ? ಸರಸ್ವತಿಯ ನನ್ನ ಜೀವಿಯಲ್ಲಿ ಯಾವಾಗಲೂ ನಲಿದಾಡ್ತಾ ಇದ್ದಾಳೆ. ನನ್ನ ಆತ್ಮ ಜ್ಞಾನಕ್ಕೇನು ಕಡಿಮೆ?
ನಾರದರ ವೀಣಾ ಪಾಣಿಯಾಗಿ ಒಂದು ನಿಂತಿದ್ದಾರೆ. ಹರಿನಾಮ ಸಂಕೀರ್ತನೆ ಕೇಳೋದಕ್ಕೇನು ಬೇಡ, ನನಗೆಲ್ಲವನ್ನು ಕೊಟ್ಟಿದ್ದಿ ದೇವ, ಹಾಗಾದ್ರೆ ನನ್ನನ್ನು ಯಾಕಪ್ಪ ಪ್ರಾರ್ಥಿಸಿದೆ? ನನಗೊಂದು ವರ ಕೊಡೋ, ಶನಿ ಕೊಡುವ ಬಾರವನ್ನ ತಪ್ಪಿಸೋ. ಆ ಶನಿ ಕೊಡ್ತಕ್ಕಂಥ ಆ ಬಾಧವನ್ನು ತಪ್ಪಿಸುವಂತ ಒಂದೇ ವರ ಕೊಡಪ್ಪ. ಪರಮಾತ್ಮ ಹೇಳ್ತಾನೆ, ನೀನ್ ಯಾಕಪ್ಪ ಅವನನ್ನು ಜೀವ, ಅವನೇ ಸಾಮಾನ್ಯದವನೇ. ತ್ರಿಮೂರ್ತಿಗಳಾದ ನಮ್ಮನ್ನೇ ಅವನು ಬಿಡ್ಲಿಲ್ಲ. ಬ್ರಹ್ಮನಿಗೆ ಹಿಡಿದ ಪಂಚಶಿರಸಲ್ಲಿ ಒಂದು ಶಿರಸನ್ನು ಕಳ್ಕೊಬಿಟ್ಟ ಬ್ರಹ್ಮದೇವ. ಶಿವನಿಗೆ ಹಿಡಿದ ದಿಗಂಬರನಾಗಿ ಸ್ಮಶಾನ ವಾಸನಾಗಿ ಸ್ಮಶಾನದಲ್ಲಿ ಹಲೆದಾಡಿ ಭಿಕ್ಷೆ ಬೇಡ ತಿಂದ್ಬಿಟ್ಟು ಶಿವ. ಯಾರೋ ಬೆಳ್ಳಿ ಬೆಟ್ಟದೊಡೆಯ ಹೋಗಿ ನನ್ನ ಸುಮ್ಮನೆ ಬಿಟ್ನ. ನನ್ನ ಜನ್ಮರಾಶಿಗೆ ಬಂದ 10 ಯೋನಿಗಳಲ್ಲಿ 10 ತಾಯಿಯರ ಗರ್ಭದಲ್ಲಿ ಹುಟ್ಟಿಸಿ ಸಾಯಿಸಿ ನನ್ನನ್ನು ಇನ್ನೂ ನರಳಿಸ್ತಾ ಇದ್ದಾನೆ. ನೀನು ಯಾಕಪ್ಪ ಅವನು ಜರದೆ? ಅವನು ಸಾಮಾನ್ಯವನಲ್ಲ, ಹಡಿ ಮಾಡದೆ ಬಿಡುವನಲ್ಲ. ನೀನೀ ಪಟ್ಟಣದಲ್ಲಿದ್ದರೆ ನಿನಗೆ ಮರ್ಯಾದೆನೂ ಇಲ್ಲ. ಎಲ್ಲಿಯಾದರೂ ತೊಲಗೊನ್ನಲ್ಲ. ಹೇಳ್ದ, ಹಾಡಿ ಮಾಡದೆ ಬಿಡೋನಲ್ಲ. ಆಡೋದ್ರಲ್ಲಿ ಮಾಡೇ ತೀರ ನಾವು. ನೀನು ಈ ಪಟ್ಟಣದಿಂದ ನಿನ್ನ ಮರ್ಯಾದೆ ಕೂಡ ಬರಲಪ್ಪ. ಕಂಡ ಜನಗಳ ಎದುರಲ್ಲಿ ಮಾನ ಮರ್ಯಾದೆ ಕಳ್ಕೊಂಡ್ಬಿಡ್ತೀಯ. ಎಲ್ಲಿಯಾದರೂ ತೊಲಗೊನ್ನಲ್ಲ. ನೀನು ಎಲ್ಲಿಯಾದ್ರೂ ನೀನು ಹೆಂಡತಿ ಕರ್ಕೊಂಡು ಹೊರಟೋಗಪ್ಪ. 7.5 ವರ್ಷಗಳು ಕಳೆಯುವ ತನಕ ಕಾಣದ ದೇಶದಲ್ಲಿ ಭಿಕ್ಷೆಯನ್ನಾಗಿ ಬೇಡಿ ತಿಂದ ಜೀವನ ಸಾಗಿಸು. ನಾನು ಕೂಡ ಇವತ್ತಿನಿಂದ ಕೈ ಬಿಟ್ಟೆ. ಪರಮಾತ್ಮ ನೀನು ಹೌದಪ್ಪ. ಆ ಪರಮಾತ್ಮ ಕ್ರೂರನಾದಾಗ ಮನೆ ದೇವರು ಕೂಡ ಹತ್ರ ಸೇರಕ್ಕಾಗಲ್ಲ. ಈಗ ನಾವು ಅನ್ಕೋಬೋದು, ನಮ್ಮ ಮನೆ ದೇವರು ಪೂಜೆ ಮಾಡಿದ್ರೆ ಸಾಕು ಅಂತ. ಇವನ್ಯಾಕೆ ಪೂಜೆ ಮಾಡಬೇಕು? ಮನೆ ದೇವರು ಕೂಡ ಇವನ ಕಾಟಕ್ಕೆ ಎದುರಾಡೋದಿಲ್ಲ, ಅವು ಕೂಡ ಕೈ ಬಿಟ್ಬಿಡ್ತವೆ ಎಂಬುದಾಗಿ ಹೇಳಿ ಯಾವ ಮಹಾನುಭಾವನಾಥಂತ ಪರಮಾತ್ಮ ಶ್ರೀಮನ್ನಾರಾಯಣ ನಾನು ಇವತ್ತಿನಿಂದ ಕೈ ಬಿಟ್ಟೆ. ತಥಾಸ್ತು. ಚಂದ್ರಹಾಸ್ಯ ಸತ್ಯವತನ ಮುಖವನ್ನೇ ದುರುಗುಟ್ಟು ನೋಡ್ತಾಳೆ. ಸ್ವಾಮಿ ಮನೋಕರೇ, ಪರಮಾತ್ಮ ನಮ್ಮನ್ನು ನಿರಾಕರಿಸಿ ಹೊರಟು ಹೋದಲ್ಲ, ಮುಂದೇನು ಗತಿ? ದುಃಖ ಪಡಬೇಡ ದೇವಿ. ಹರೇಣಾಪಿ ಬ್ರಹ್ಮೇಣಾಪಿ ಸುರೈರಪಿ ಲಲಾಟ ನಿಗದಾರೇಕ ಪರಿಮಾಣಂ ನ ಶಕ್ಯತೆ. ಈ ಹಣೆಯಲ್ಲಿ ಬರೆದದ್ದನ್ನು ಅರಿಯಿಂದಲಾಗಲಿ ಹರದಿಂದಲಾಗಲಿ ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ. ನಾವೇನು ಪಡ್ಕೊಂಡಿದ್ದೀವೋ ಅದನ್ನು ನಾವು ಅನುಭವಿಸುತ್ತಿರಬೇಕು. ಬಿಡು ಚಿಂತೆಯ, ನೀನು ದುಃಖ ಪಡಬೇಡ ಅಂತ ಹೇಳಿ ಆ ಹೆಂಡತಿಯ ಕಣ್ಣೀರನ್ನು ಒರೆಸಿ ಅರಮನೆಗೆ ಕರೆತಂದ. ಆ ದಿನ ಷಡ್ರ ಸಮೇತವಾದ ಭೋಜನವನ್ನು ಮಾಡಿ ಹಂಸತೂಲಿಕಾ ತಲ್ಪದ ಮೇಲೆ ಸತ್ಯವ್ರತ ಚಂದ್ರಹಾಸಿ ಹೀರೋರು ಪವಳಿಸಿದ್ದಾರಂತೆ. ಮುಂದೆ ಬರುವ ಕಷ್ಟ ನಿಷ್ಠೂರವೆಲ್ಲ ಆಗಲೇ ಇವರು ಸ್ವಪ್ನದಲ್ಲಿ ಕಾಣ್ತಾ ಇದೆ. ಭಗವಂತ ಕಾಣಿಸ್ಕೊತಾ ಇದ್ದಾನೆ. ಎಲ್ಲಿಯಾದರೂ ತೊಲಗುನಲ್ಲ. ಥಟ್ಟು ಕಂಡ್ಬಿಟ್ಟ ಸತ್ಯವ್ರತ. ನಿಜ, ಕಂಡ ಜನಗಳ ಎದುರಿನಲ್ಲಿ ಮಾನ ಮರ್ಯಾದೆಯನ್ನು ಕಳೆದುಕೊಂಡು ಬದುಕುವುದಕ್ಕಿಂತ ಕಾಡದ ದೂರ ದೇಶಕ್ಕೆ ಹೋಗಿ ಭಿಕ್ಷೆಯನ್ನಾಗಲಿ ಬೇಡಿ ತಿಂದರು ನಮ್ಮನ್ನು ಯಾರು ಕೇಳೋಲ್ಲ. ಅದಕ್ಕೆ ಒಂದು ಗಾದಿ ಮಾತು ಹೇಳ್ತಾರೆ, ಮೆರೆದ ಊರಲ್ಲಿ ತಿರಿಯವ ಬೇಡ, ತಿರಿದ ಊರಲ್ಲಿ ಮೆರಿಬೇಡ ಅಂತ. ತಿರುಗುದಲ್ಲಿ ಮೆರೆದೇನಂತ ಹೇಳಿ ಅಯ್ಯ ತಿನ್ನಕ್ಕಿರಲಿಲ್ಲ, ಇವತ್ತೇನೋ 2 ದಿನಕ್ಕೆ ಬಂದ್ಬಿಟ್ಟಕ್ಕೆ ಏನು ನೋಡಕ್ಕಾಗಲ್ಲಪ್ಪ ಅಂತಾರೆ. ತಿರುದೂರಲ್ಲಿ ಮೆರಿಬೇಡ, ಮೆರೆದಂತ ಊರಲ್ಲಿ ತಿರಿಯಕ್ಕೂ ಹೋಗಬೇಡ. ಮಾತನ್ನ ಯಾವ ಸತ್ಯವ್ರತ ಗಮನದಲ್ಲಿಟ್ಟುಕೊಂಡು ಕಂಡ್ಬಿಟ್ಟ. ನಿಜ, ಈ ದಿನ ರಾತ್ರಿಯೇ ನಾವೀ ಪಟ್ಟಣವನ್ನು ಬಿಟ್ಟು ಎಲ್ಲಿ ದೂರ ಹೊರಟೋಗೋಣ. ಮಲಗಿರುವ ಚಂದ್ರಹಾಸೆಯನ್ನ
ಎಬ್ಬಿಸ್ತಾ ಇದ್ದಾನೆ ದೇವಿ. ಮನೋಗರೇ ರಾಜೇಶ್ವರ, ಭಗವಂತನ ಆಡಿದ ಮಾತಿನಂತೆ ನಾವೀ ದಿನವೇ ಬಿಟ್ಟು ಪಟ್ಟಣವನ್ನು ಎಲ್ಲಿ ಆ ದೂರ ದೇಶಕ್ಕೆ ಹೊರಟೋಗೋಣ. ಸ್ವಾಮಿ, ಇಷ್ಟೊಂದು ವಜ್ರ ವೈಡೂರ್ಯ, ಭವ್ಯವಾದ ಅರಮನೆ, ಪ್ರಜೆಗಳು, ಸಕಲ ಸಿರಿ ಸಂಪತ್ತು, ಇದನ್ನೆಲ್ಲ ಬಿಟ್ಟು ಹೋಗದೆ ಹಿಂಗೆ ಮನುಷ್ಯನಿಗೆ ಯಾವುದು ಶಾಶ್ವತ ಅಲ್ಲ ಕಣೆ. ಎಲ್ಲಿರುವ ತನಕ ಬೀದಿಗೆಯೋ ಎಣ್ಣೆ ತೀರಿದ ಮೇಲೆ ತಣ್ಣಗಾಗುವುದೇ ರಮಣಿ. ಪುಣ್ಯವಿರುವ ದನಗನವ ರಾಜ್ಯದ ಸಿರಿಯೋ ಪುಣ್ಯ ತೀರಿದ ಮೇಲೆ ತ್ವರೆಯಂತೆ ಅರಿವು ಹೋಗುತ್ತದೆ. ಚಂದ್ರಕಾಸೆ ಎಣ್ಣೆ ಇರೋದ್ರಿಂದ ನೀವು ಎಣ್ಣೆ ಹಾಕ್ತಾ ಇದ್ರೆ ನೀವು 365 ದಿನನೂ ಹಾಕ್ತಾನೆ ಉರಿತಾನೆ ಇರ್ತದೆ. ಎಣ್ಣೆ ಹಾಕ್ತೀರಿ ಉರಿತದ ಹಂಗೆ ತಣ್ಣ. ಹಾಗೆ ಈ ಮನುಷ್ಯನ ಜೀವನ ಪುಣ್ಯ ಇರೋ ತನಕ ಸಿರಿ ಸಂಪತ್ತು, ವಜ್ರ ವೈಡೂರ್ಯ, ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಪ್ರೀತಿಸ್ತಾರೆ. ನಮ್ಮಲ್ಲಿ ಆ ಪುಣ್ಯ ಯಾವಾಗ ತೀರೋಗುತ್ತೋ ಎಲ್ಲ ತೊರೆಯಂತೆ ಎರ್ಕೊಂಡು ಹೋಗ್ತಾ ಇದೆ. ಚಿಂತಿಸಬೇಡ, ನಾವು ಪ್ರಯಾಣ ಮಾಡೋದಕ್ಕೆ ಒಂದು ಯೋಗ್ಯವಾದ ಅಶ್ವವನ್ನು ನಾನು ಹಿಡ್ಕೊಂಡ್ಬರ್ತಿದ್ದೇವೆ. ನೀನು ಆಪತ್ಕಾಲಕ್ಕೆ ಬೇಕಾಗುತ್ತೆ ಸ್ವಲ್ಪ ಆಭರಣಗಳನ್ನ ಕೈಬಿಟ್ಟು ಎಂಬುದಾಗಿ ಹೇಳಿ ಸತ್ಯರ್ವತ ಆ ಅರಮನೆಯನ್ನು ಬಿಟ್ಟು ಈಚೆಗೆ ಬರ್ತಾ ಇದ್ದಾನಂತೆ. ಇತ್ತ ಕಡೆ ಮಹಾನುಭಾವ ಶನೇಶ್ವರ ಸ್ವಾಮಿ ಪ್ರತ್ಯಕ್ಷನಾದ. ಕದ್ದು ಹೋಗಲು ಕಳ್ಳರಾಜನು ತುರುಗವಿರಿಯಲು ನಾಯಕೀಗಲೇ ಪಾಪಿಯಾದ ಸತ್ಯರ್ವತ ಹಾಯಾಗಿ ಕುದುರೆಯನ್ನೇರಿ ಸವಾರಿ ಮಾಡಿ ಸಂತೋಷ ಪಡೋಣ ಅಂತ ಹೋಗ್ತಾ ಇದ್ದಾನೆ. ರಾಜ, ಅದು ನಿನ್ನಿಂದ ಸಾಧ್ಯವಿಲ್ಲ, ನೋಡು ಅಂತ ಹೇಳಿ ಒಂದು ಮಾಯಾ ಅಶ್ವವನ್ನು ಸೃಷ್ಟಿ ಮಾಡಿಬಿಟ್ಟ. ಅಶ್ವವನ್ನು ಸೃಷ್ಟಿ ಮಾಡಿ ಸಾವಿರಾರು ಕುದುರೆಗಳಿರ್ತಕ್ಕಂಥ ಕುದುರೆ ಲಾಯ, ನೀವೆಲ್ಲ ಕೇಳಿದ್ದೀರ. ಕುದುರೆ ಲಾಯ ಅಂದರೆ ಕುದುರೆಗಳು ಕಟ್ಟಾಗೋದಕ್ಕೆ ಮಹಾರಾಜರು ಲಾಯ ಅಂತ ಕಟ್ಟಿಸೋದು. ಅಂತಹ ಸಾವಿರಾರು ಕುದುರೆಗಳಿರ್ತಕ್ಕಂಥ ಕುದುರೆ ಲಾಯದಲ್ಲಿ ಆ ಕಡೆಯ ಕಂಬಕ್ಕೆ ಆ ಮಾಯಾ ಅಶ್ವವನ್ನು ಕಟ್ಟಾಕ್ಬಿಟ್ಟು ಸಕ್ತ ಮಾಯವಾಗ್ಬಿಟ್ಟ. ಸತ್ಯವ್ರತ ಬರ್ತಾವಂತೆ, ಇದು ಹಿಡ್ಕೊಂಡಿದ್ರೆ ಚೆನ್ನಾಗಿ ಓಡೋದು. ಅವ್ರನ್ನ ಚೆನ್ನಾಗಿ ಕಾಣಿಸ್ತದಲ್ಲ ಅದನ್ನ. ಇನ್ನೊಂದು ನೋಡ್ದ, ಇದು ಯಾವುದೋ ಮೋಟ್ ಬಗ್ರಿ. ಇನ್ನೊಂದು ನೋಡ್ದ, ಯಾವುದೋ ಪಾತಾಳ ಸುಳಿ. ಇನ್ನೊಂದು ನೋಡ್ರ, ಇದು ಯಾವುದೋ ಗೊಂತಿರ್ಗೋ ಸುಳಿ ಇದೆ ಕಣಯ್ಯ. ನಮ್ಮ ಮೈನೋಳು ಸಾಮಾನ್ಯವಾಗೆಲ್ಲ ಗೊತ್ತಾಗುತ್ತೆ. ಯಾಕೆಂದ್ರೆ ಪಾತಾಳ ಸುಳಿ ಇರೋ ದನನ ಯಾರು ಕಟ್ಟಲ್ಲ. ಯಾಕಂದ್ರೆ ಪಾತಾಳಕ್ಕೆ ಹೋಗ್ಬಿಡ್ತಾರೆ ಅಂತಾರೆ, ಅದು ಗಾದಿ. ಏನು ಸುಳಿ ಅದನ್ನು ಕಟ್ಟಲ್ಲ. ಈ ಗೊಂತುಳಿಯೋ ಸುಳಿ ಅಂತ ಬೇರೆ ಇರ್ತದೆ. ಕಟ್ಟಾಗ್ಬಿಟ್ರೆ ಗೊಂತೆ ಸುತ್ತ ಬರ್ತವೆ ಆ ರಾಸು, ಅದಕ್ಕೆ ಅಂಥದ್ದು ಕಟ್ಟಲ್ಲ. ನೋಡಿ, ಆ ನೂರಾರು ಸಾವಿರಾರು ಕುದುರೆಗಳಿರ್ತಕ್ಕಂಥ ಕುದುರೆ ಲಾಯದಲ್ಲಿ ಯಾವುದೂ ಇವನು ಕಣ್ಣಿಗೆ ಬೇಡ ಅನ್ನಿಸ್ತಾ ಇದೆ. ಭಗವಂತ ಶನೇಶ್ವರ ಸ್ವಾಮಿ ಸೃಷ್ಟಿ ಮಾಡಿ ಕಟ್ಟಿದ್ನಲ್ಲ, ಆ ಅಶ್ವದ ಬಳಿಗೆ ಬರ್ತಾನಂತೆ. ಇದು ನನ್ನ ಪ್ರಯಾಣಕ್ಕೆ ಯೋಗ್ಯವಾದ ಅಶ್ವ. ವಿನಾಶಕಾಲೇ ವಿಪರೀತ ಬುದ್ಧಿ. ವಿನಾಶಕಾಲವಾದಾಗ ಮನುಷ್ಯನಿಗೆ ಆ ವಿನಾಶಕ್ಕೆ ಯಾವುದಾಗಬೇಕು ಅದನ್ನು ತಾನು ಭಗವಂತ ತಾನೇ ದಾರಿ ತೋರಿಸ್ತಾ ಇರ್ತಾನೆ. ಬಿಚ್ಚಿ ಎಳೆ ತಂದ ಅಶ್ವ ಬಿಚ್ಚು ನೆಲೆದ ದೇವಿ ಚಂದ್ರಕಾಸೆ ಸ್ವಾಮಿ ಎಲ್ಲಿ ಆಭರಣವನ್ನು ಗಂಟಿಟ್ಟೆ ಇದು ತಂದೆ ಸ್ವಾಮಿ. ಆ ಆಭರಣದ ಗಂಟನ್ನು ತಂದು ಸತ್ಯವ್ರತನ ಕೈ ಕೊಡ್ತಾಳೆ. ಮನೋಕರಿಯೇ ಹೇಳಿ ಸ್ವಾಮಿ, ನಮ್ಮ ಅರಮನೆಯ ಸಿಬ್ಬಂದಿ ವರ್ಗದವರೆಲ್ಲರೂ ನಿದ್ರೆಯಿಲ್ಲಾದ್ರೇನೋ ಒಂದು ಸಾರಿ ನೋಡ್ಕೊಂಡು ಬಾ. ಮಹತಾಯಿ ಎಲ್ಲರನ್ನ ವೀಕ್ಷಣೆ ಮಾಡ್ಕೊಂಡು ಬಂದ್ಲು. ಇಲ್ಲ, ಎಲ್ಲರೂ ಇದ್ದವ್ರೆ. ಈ ಕಡೆ ಒಂದು ಭಾಗ ಬಿಟ್ಟರೆ
ಸ್ವಾಮಿ ಎಲ್ಲರೂ ನಿದ್ರೆಯಲ್ಲಿದ್ದಾರೆ, ಇದೇ ತಕ್ಕ ಸಮಯ ನಾವೇ ರಾಜ್ಯವನ್ನು ಬಿಟ್ಟು ಹೋಗುವುದಕ್ಕೆ. ಏಕೆಂದರೆ ಪ್ರಜೆಗಳೇನಾದರೂ ನಮ್ಮನ್ನು ಹೋಗೋದು ನೋಡಿಬಿಟ್ರೆ ಹಿಂಬಾಲಿಸಿ ಬಂದುಬಿಡ್ತಾರೆ. ಆದ್ದರಿಂದ